ನಾನು ರಾಮಕಿಶೋರ್, ಪಿಂಗಾರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷ. ಪಿಂಗಾರ ರೈತ ಉತ್ಪಾದಕ ಕಂಪನಿಯು ಪ್ರಾರಂಭವಾಗಿ ಈಗ 8 ವರ್ಷಗಳು ಕಳೆಯಿತು. 2016ರಲ್ಲಿ ಈ ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಯಿತು. ಇದರಲ್ಲಿ ಈಗಾಗಲೇ 1200 ಜನ ಸದಸ್ಯರಿದ್ದಾರೆ. ಇನ್ನೂ ಸದಸ್ಯರಾಗುವವರಿಗೆ ಅವಕಾಶ ಇದೆ. ಪಿಂಗಾರ ಕಂಪನಿಯಲ್ಲಿ ಸದಸ್ಯರಾಗಲು ಮೊದಲಿಗೆ 1,000 ರೂಪಾಯಿ ಶೇರ್ ಬಂಡವಾಳ, 100 ರೂಪಾಯಿ ಪುಸ್ತಕ ಮೇಂಟೆನೆನ್ಸ್ ಚಾರ್ಜು ಅನ್ನು ಕೊಡಬೇಕು. ಜೊತೆಯಲ್ಲಿ ಅವರು 2 ಫೋಟೋ, RTC, ಬ್ಯಾಂಕ್ ಖಾತೆ ನಂಬರು, ಆಧಾರ್ ನಂಬರು, ಪಾನು, ಬ್ಯಾಂಕ್ ಪಾಸ್ ಪುಸ್ತಕದ ಇದು ಅಂದರೆ KYC ಪೂರ್ಣವಾಗಿ ಅವರು ಒದಗಿಸಿಕೊಡ್ಬೇಕು. ಆಗ ಅವರು ಮೆಂಬರ್ ಆಗ್ಬೋದು. ರೈತನಾದವನು ಇದಕ್ಕೆ ಮೆಂಬರ್ ಆಗ್ಬೋದು. ಈ ಕಂಪನಿ ರೈತರೇ ನಡೆಸ್ತಾ ಇರುವಂಥ ಕಂಪನಿ. ಇದು ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರೋ ಕಾರಣ ಇದಕ್ಕೆ ಎಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತದೆ. ಒಂದು. ಎರಡನೆಯ ಮುಖ್ಯವಾಗಿ ಇದು ಯಾರ ಅಧೀನವೂ ಬರುವುದಿಲ್ಲ. ಇದು ರೈತರೇ ನಡೆಸ್ಕೊಂಡು ಹೋಗುವಂಥ ಕಂಪನಿ ಇದು. ಇದು ಬಹಳ ಮುಖ್ಯವಾದ್ದು. ಯಾಕೆಂದರೆ ಯಾವುದೇ ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳಿಗೆ ಏನಾರು ಯೋಜನೆಗಳು ಹಾಕುವುದಾದರೆ ಅದು ರೈತರೇ ಆ ಯೋಜನೆಗಳನ್ನ ಹಾಕಿ ಅವ್ರ ನಿರ್ಧಾರ ತಗೊಂಡ್ರೆ ಅದೇ ಫೈನಲ್. ಅಂದರೆ ಬೋರ್ಡಲ್ಲಿ ಏನು ನಿರ್ಧಾರ ಆಗ್ತದೋ ಅದು ಫೈನಲ್. ಅದನ್ನು ಪ್ರಶ್ನಿಸುವ ಇದು ಯಾರಲ್ಲೂ ಇಲ್ಲ. ಹಾಗಾಗಿ ಕಂಪನಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಹಾಗೆ ಕಂಪನಿ ಹಾಳು ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಕಂಪನಿಗಳಿಗೆ ಮೆಂಬರ್ ಆಗೋದು ಬಹಳ ಉತ್ತಮ. ಯಾಕೆಂದರೆ ಅದರಲ್ಲಿ ಸೌಲಭ್ಯಗಳು ಸಿಗ್ತದೆ. ಪ್ರಾರಂಭದ ಹಂತದಲ್ಲಿ ಸಿಗದೇ ಇದ್ದರೂ ಕೂಡ ಮುಂದಕ್ಕೆ ನಮಗೆ ಅಗಾಧವಾದ ಸಹಾಯ ಅದರಿಂದ ಆಗ್ಬೋದು. ಈಗ ಯಾವ ರೀತಿ ಅದು ಆಗ್ಬೋದು ಅನ್ನೋದನ್ನು ನಾನು ಉದಾಹರಣೆ ಕೊಡುವಂಥದ್ದು ಸಹ್ಯಾದ್ರಿ FPO. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ FPO ಅಂತ ಇದೆ. ಅದು ಕಳೆದ 1 ವರ್ಷದಲ್ಲಿ 1800 ಕೋಟಿ ರೂಪಾಯಿಯ ವ್ಯವಹಾರವನ್ನು ಮಾಡಿದೆ. ಅಂದರೆ ಇದನ್ನು ನೀವು ಯಾರು ಬೇಕಾದ್ರೂ ಯೂಟ್ಯೂಬಲ್ಲಿ ನೋಡ್ಬೋದು. ಸಹ್ಯಾದ್ರಿ FPO ಅಂತ ಹಾಕಿ ನೋಡಿದರೆ ಅವರಿಗೆಲ್ಲ ಮಾಹಿತಿಗಳು ಅದರಲ್ಲಿ ಸಿಗ್ತದೆ. ಅಂದರೆ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ FPOಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಅವರಿಗೆ ರೈತರಿಗೆ ಮಾರಾಟ ಮಾಡಲಿಕ್ಕೆ ಮತ್ತು ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ FPO ಅನ್ನುವಂಥದ್ದು ಇದು ಪ್ರಾರಂಭ ಆದದ್ದೇ ರೈತನಾದವನು, ಭಾರತೀಯ ರೈತನು ವಿದೇಶಿಯ ರೈತರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಬೆಲೆಗೆ ಅನುಗುಣವಾಗಿ ನಮ್ಮ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ತೊಂದರೆಗಳು ಆಗ್ತಾ ಇದ್ದಾರೆ ಅನ್ನೋದನ್ನು ಗವರ್ಮೆಂಟ್ ಮನಗಂಡು ಇಲ್ಲಿ ಒಗ್ಗೂಡಿಸಬೇಕು. ರೈತರು ಒಗ್ಗೂಡಿಸಿ ಒಂದೇ ದೊಡ್ಡ ಸೂರಿನಡಿಯಲ್ಲಿ ಈ ಕೆಲಸವನ್ನು ಮಾಡಿದಾಗ ರೈತನಿಗೆ ಹೆಚ್ಚಿನ ಉಪಕಾರ ಆಗ್ತದೆ, ಪ್ರಯೋಜನ ಆಗ್ತದೆ ಅನ್ನೋದನ್ನು ಮನಗಂಡು ಈ FPOಗಳನ್ನು ಪ್ರಾರಂಭ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಆ ರೀತಿಯಲ್ಲಿ ಆದ ಕಾರಣವೇ ಇದು ಈಗ ಇಷ್ಟು ಮುಂದುವರಿತಾ ಇರೋದು. ಇದಕ್ಕೆ ಬೇಕಾದಷ್ಟು ಸಹಾಯಧನವನ್ನು ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ರೈತನಿಗೆ ಇನ್ಪುಟ್ ಬಿಸ್ನೆಸ್ಸು ಅಂದರೆ ಅವನಿಗೆ ಏನು ಸಲಕರಣೆಗಳು ಅಥವಾ ಸೌಲಭ್ಯಗಳು ಬೇಕೋ ಅದನ್ನು FPO ಒದಗಿಸಿಕೊಳ್ಬೇಕು. ಔಟ್ಪುಟ್ ಬಿಸ್ನೆಸ್ಸು ಅಂದರೆ ರೈತನಲ್ಲಿ ಏನು ಉತ್ಪತ್ತಿ ಆಗ್ತದೋ ಅದನ್ನು ಮೌಲ್ಯವರ್ಧನೆ ಮಾಡದೆಯೂ ಒಗ್ಗೂಡಿಸಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು FPO ಮಾಡಬೇಕು. ಅಂದರೆ ಬಲ್ಕಾಗಿ ಪರ್ಚೇಸ್ ಮಾಡಬೇಕು, ಬಲ್ಕಾಗಿ ಸೇಲ್ ಮಾಡಬೇಕು. ಅದರ ಮಿಡ್ಲ್ ಮ್ಯಾನ್ಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಅದೇ ರೀತಿ ಸರ್ವಿಸ್ ಸೆಕ್ಟರಲ್ಲಿ ಮಾಡುವುದಾದರೂ ಕೂಡ ಹಲವಾರು ಈ ಥರ ಸೇವಾ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಒಂದು ಸಂಸ್ಥೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಈ ನಿಟ್ಟಿನಲ್ಲಿ FPOಗಳು ಕೆಲಸ ಮಾಡಬೇಕು. ಆ ರೀತಿ ಮಾಡಿದಾಗ ರೈತನಿಗೆ ಅಗಾಧವಾದ ಪ್ರಯೋಜನಗಳಾಗ್ತದೆ. ಉದಾಹರಣೆಗೆ, ಈ ರೈತನಿಗೆ ಬೀಜ ಬೇಕು ಅಥವಾ ಗೊಬ್ಬರ ಬೇಕು ಅಥವಾ ಇನ್ನು ಪಂಪ್ ಸೆಟ್ಗಳು, ಪೈಪು ಏನೋ ಬೇಕು ಅಂಥದ್ದನ್ನು ನಾವು ಬಲ್ಕಾಗಿ ಕಂಪನಿಯಲ್ಲಿ ಡೈರೆಕ್ಟಾಗಿ ಚೌಕಾಸಿ ಮಾಡಿ ಮಾತಾಡಿ ಕಂಪನಿಯಿಂದ ಪರ್ಚೇಸ್ ಮಾಡಿಕೊಂಡ್ರೆ ನಾವು ರೈತರಿಗೆ ಕಡಿಮೆ ದರದಲ್ಲಿ ಒದಗಿಸ್ಬೋದು. ಒಂದು. ಎರಡನೆಯದು, ಈಗ ನಾವು ಪಿಂಗಾರದಲ್ಲೇ ಮಾಡಿರುವಂಥ ಒಂದು ವ್ಯವಸ್ಥೆ ಇದೆ, ಅಡಿಕೆಯನ್ನು ಸುಲಿಯುವಂಥ ವ್ಯವಸ್ಥೆ. ಅಡಿಕೆಯನ್ನು ಇಲ್ಲಿ ತಂದು ಕೊಟ್ಟರೆ ಸುಲಿದು ಅದನ್ನು ಅಜಪ್ಪಿ ಪ್ಯಾಕ್ ಮಾಡಿ ಅದನ್ನು ಪಿಂಗಾರವೇ ಪರ್ಚೇಸ್ ಮಾಡ್ತದೆ, ಅಥವಾ ಅದನ್ನು ನೀವು ಬೇರೆ ಕಡೆ ತಗೊಂಡೋಗಿ ಸೇಲ್ ಮಾಡ್ಬೋದು. ಪಿಂಗಾರವೇ ಪರ್ಚೇಸ್ ಮಾಡಿದ ಕ್ವಾಂಟಿಟಿ ದೊಡ್ಡದಾದಾಗ ಅದನ್ನು ಬಲ್ಕಾಗಿ ಸೇಲ್ ಮಾಡುವಂಥ ವ್ಯವಸ್ಥೆಯನ್ನು ಪಿಂಗಾರ ನೆರವೇರಿಸ್ತದೆ. ಅಲ್ಲಿಗೆ ರೈತನಿಗೆ ಹೆಚ್ಚಿನ ಮೌಲ್ಯ ಸಿಗ್ತದೆ ಅನ್ನೋದು ಒಂದು. ಎರಡನೆಯದಾಗಿ
ಇಂತಹ ಎಫ್ ಪಿ ಒ ಅಂದರೆ ಈಗ ಪಿಂಗಾರ ಎಫ್ ಪಿ ಒ ಏನೇ ಲಾಭ ಮಾಡಿದ್ರು ಆ ಲಾಭವನ್ನು ರೈತರ ಜೊತೆಯಲ್ಲಿ ಹಂಚಿಕೊಳ್ಬೇಕು. ಅಂದರೆ ಪ್ರತಿಯೊಬ್ಬ ರೈತನ ಅಕೌಂಟು ಪಿಂಗಾರದಲ್ಲಿ ಇದೆ. ಆ ಅಕೌಂಟಿಗೆ ನಾವು ನಮ್ಮ ಲಾಭಾಂಶದ ಹಣವನ್ನು ಅವರಿಗೆ ಅವರು ಎಷ್ಟು ರೀತಿ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಷ್ಟು ಮಟ್ಟದ ಖರೀದಿ, ಎಷ್ಟು ಮಟ್ಟದ ವ್ಯವಹಾರವನ್ನು ನಮ್ಮ ಕಂಪನಿಯಲ್ಲಿ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಲಾಭಾಂಶ ಹಂಚಿಕೆ ಆಗ್ತದೆ. ಇದು ದೀರ್ಘಕಾಲದಲ್ಲಿ ದೊಡ್ಡ ಮೊತ್ತ ಆಗಲಿಕ್ಕಿದೆ. ಆವಾಗ ಅದು ರೈತನಿಗೆ ಪ್ರಯೋಜನ ಆಗುವಂಥದ್ದು. ಅಂದರೆ ಈಗ ಪಿಂಗಾರವೇ ಮುಂದಿನ ವರ್ಷ ಒಂದು ಹೊಸ ಯೋಜನೆಯನ್ನು ಹಾಕಿಕೊಂಡಿದೆ. ರೈತರಿಗೆ ಅವರ ತೋಟವನ್ನು ಮೇಂಟೈನ್ ಮಾಡುವ ಕೆಲಸವನ್ನು ಪಿಂಗಾರ ವಹಿಸ್ತದೆ ಅನ್ನುವಂಥದ್ದು. ಇದು ಮೆಂಬರ್ ಆದವರಿಗೆ ಮಾತ್ರ ಸಿಗುವಂಥ ಸೌಲಭ್ಯ. ಅಂದರೆ ತೋಟ ಇಡೀ ವ್ಯವಹಾರ, ಈಗ ಹಲವಾರು ಜನರು ಕೊಬ್ಬೆ ಗೇಣಿಗೆ ಅಂತ ಕೊಡ್ತಾ ಇದ್ದಾರೆ, ಅಥವಾ ತೋಟವನ್ನು ಗೇಣಿಗೆ ಕೊಡ್ತಾ ಇದ್ದಾರೆ. ಆ ಗೇಣಿಗೆ ಕೊಟ್ಟಾಗ ಅದಕ್ಕೆ ಮೌಲ್ಯವನ್ನು ಕಟ್ಟುವಂಥದ್ದು, ಎಷ್ಟು ಇದಕ್ಕೆ ರೇಟ್ ಕಟ್ಟುವಂಥದ್ದು, ಅದು ಬರೀ ಕೊಬ್ಬೆಯನ್ನು ನೋಡಿ ಅಥವಾ ಹಸಿ ಅಡಿಕೆಯನ್ನು ನೋಡಿ ಅಷ್ಟೇ ಹೊರತು ತೂಕ ಮಾಡಿ ಅಲ್ಲ, ಎಷ್ಟು ಆ್ಯಕ್ಚುಲ್ ಬಂದಿದೆ ಅನ್ನೋದ್ರ ಮೇಲೆ ಅಲ್ವೇ ಅಲ್ಲ. ಇದು ಕೇವಲ ಕಣ್ಣಿನ ಒಂದು ಅಂದಾಜು ಮೇಲೆ ಅವರು ರೇಟು 10 ಲಕ್ಷ ಹೇಳಿದರೆ ನಾವೊಂದು 15 ಲಕ್ಷಕ್ಕೆ ಕೇಳುವ ಅಂತ ಹೇಳಿ ರೈತ ಕೇಳುವುದು, ಕೊನೆಗೆ ಯಾವುದೋ ಒಂದು ಮೊತ್ತಕ್ಕೆ ನಿಗದಿಯಾಗಿ ಕೊಡುವುದು. ಇಲ್ಲಿ ನಿಜವಾಗಿ ಆದರೆ ರೈತ ಅರ್ಧಾಂಶಕ್ಕೆ 1/3 ಅಂಶಕ್ಕೆ ಒಪ್ಪಿಕೊಂಡಿರುವಂಥ ನಿದರ್ಶನಗಳು ಬೇಕಷ್ಟಿದೆ. ಅದರ ಬದಲು ನಾವು ಆ್ಯಕ್ಚುಲ್ ಎಷ್ಟು ಕೆಲಸ ಮಾಡಿದ್ದೀವಿ ಅಷ್ಟಕ್ಕೆ ಸಂಬಳ, ಎಷ್ಟು ಅಡಿಕೆ ಬಂದಿದೆ ಅಷ್ಟಕ್ಕೆ ರೇಟು, ಈ ರೀತಿ ನಿಖರವಾದ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದು ಹೆಚ್ಚು ಪ್ರಯೋಜನ ಆದೀತು ಅನ್ನೋದನ್ನು ಮನಗಂಡು ಪಿಂಗಾರ ಈಗ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಡ್ತಾ ಇದೆ. ಅಂದರೆ ರೈತನ ತೋಟವನ್ನು ಗೇಣಿಗೆ ತಗೊಂಡು ವ್ಯವಸ್ಥೆ ಮಾಡುವಂಥ ಒಂದು ಇದಕ್ಕೆ ಹೊರಟಿದೆ. ಇದು ಯಾರಿಗೆ ಸಿಗ್ತದೆ ಲಾಭ? ಇದು ರೈತರ ಮೆಂಬರ್ ಆದವನಿಗೆ ಮಾತ್ರ ಸಿಗ್ತದೆ. ಅದೇ ರೀತಿ ನಾವು ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಮೆಂಬರ್ಶಿಪ್ಪನ್ನು ಅಪೇಕ್ಷಿಸುತ್ತೇವೆ. ಯಾಕೆಂದರೆ ಮೆಂಬರ್ಶಿಪ್ ಅನ್ನೋದೇನು, ಅವನು ಇದರಲ್ಲಿ ಭಾಗಿಯಾಗಿದ್ದೇನೆ ಅನ್ನೋದು ಆಗಬೇಕು. ನಾವು ಮೆಂಬರ್ ಅಲ್ಲದವನಿಗೂ ನಾವು ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅಂತಲ್ಲ, ಕೊಡ್ತಾ ಇದ್ದೀವಿ. ಆದರೆ ಅದರಲ್ಲಿ ನಾವು ನಿರೀಕ್ಷೆ ಮಾಡೋದು ಅವರ ಭಾಗಿತ್ವವನ್ನು, ಅಂದರೆ ಅವ್ರು ಮೆಂಬರ್ ಆಗಬೇಕು ಅನ್ನೋದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿಯೊಬ್ಬರು ಮೆಂಬರ್ ಆಗಿ ಪಿಂಗಾರದ ಸೌಲಭ್ಯವನ್ನು ಬೀಗಿಸಿ, ಹಲವಾರು ಸೌಲಭ್ಯಗಳಿದೆ. ನಾವು ಹಲಸಿನಕಾಯಿ ತಗೊಳ್ತೇವೆ, ಬಾಳೆಕಾಯಿ ತಗೊಳ್ತೇವೆ, ಪರ್ಚೇಸಲ್ಲಿ ಅಡಿಕೆ ಪರ್ಚೇಸ್ ಮಾಡ್ತೇವೆ. ಇನ್ನು ಮುಂದಕ್ಕೆ ತೆಂಗಿನಕಾಯಿ ಪರ್ಚೇಸ್ ಮಾಡಲಿಕ್ಕೂ ಇದೆ. ತೆಂಗಿನಕಾಯಿಯಲ್ಲಿಯೂ ಮೌಲ್ಯವರ್ಧನೆ ಮಾಡುವ ಒಂದು ಯೋಜನೆಗಳಿದೆ. ಹಾಗಾಗಿ ಕಂಪನಿಯಲ್ಲಿ ಸತತವಾಗಿ ನಾವು ಯೋಜನೆಗಳನ್ನು ಹಾಕ್ತಾ ಇದ್ದೀವಿ, ಅದರ ಡೆವಲಪ್ಮೆಂಟ್ ಆಗ್ತಾನೇ ಇದೆ. ಹಾಗಾಗಿ ಇದೆಲ್ಲವನ್ನು ಪ್ರಯೋಜನವನ್ನು ಸದಸ್ಯನಾದವನು ಪಡೆಯಿರಿ. ನಿಮ್ಗೆಲ್ರಿಗೂ ಇದರಿಂದ ಒಳ್ಳೆಯದಾಗಲಿ ಅಂತ ನಾನು ಅಪೇಕ್ಷಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.